ಓಂ ಶ್ರೀ ಗುರುಭ್ಯೋ ನಮಃ. ರಂಗಪೂಜೆ ಎಂಬ ವಿಶಿಷ್ಟ ಸೇವೆ. ಭಗವಂತನ ಸೇವೆಯಲ್ಲಿ ಹಲವಾರು ವಿಶೇಷ ಸೇವೆಗಳಿವೆ. ಎಲ್ಲ ಸೇವೆಗಳು ಅರ್ಚಕರ ಮುಖೇನ ಭಗವಂತನಿಗೆ ಸಲ್ಲಿಸುವ ಸೇವೆಗಳಾಗಿವೆ. ಅವುಗಳಲ್ಲಿ ರಂಗಪೂಜೆ ಎಂಬ ವಿಶಿಷ್ಟ ಸೇವೆ ಬಹಳ ಮಹತ್ವ ಪಡೆದಿದೆ. ಅರ್ಚನೋಪಾದಿಯಲ್ಲಿ ಅರ್ಚಕರು ಹೇಳುವ ಪ್ರಕಾರ ದೇವರ ಸಾಮೀಪ್ಯ ಪಡೆದ ಸೇವೆಯೇ ರಂಗಪೂಜಾ ಸೇವೆ. ಉನ್ನತ ಹಲಗೆಗಳಿಂದ ರಂಗವನ್ನು ನಿರ್ಮಿಸಿ ಪೂಜಾದಿಗಳನ್ನು ಮಾಡುವುದರಿಂದ ರಂಗಪೂಜೆ ಎಂಬ ಹೆಸರಿನಿಂದ ಕರೆಯಲ್ಪಟ್ಟಿತು ಎನ್ನುತ್ತಾರೆ ಜ್ಞಾನಿಗಳು. ರಂಗಪೂಜೆಗೆ ಶುದ್ಧವಾದ ಮಡಿಯಲ್ಲಿ ಪಂಚಕಜ್ಜಾಯ ತಯಾರಿಸಿಕೊಂಡಿರಬೇಕು. ಅರಳುಹುಡಿ ಅಥವಾ ಹುರಿಗಡಲೆ ಹಿಟ್ಟು, ಕೊಬ್ಬರಿ ಅಥವಾ ಕಾಯಿ, ಕರಿಎಳ್ಳು, ಬೆಲ್ಲ ಅಥವಾ ಸಕ್ಕರೆ, ಹಸುವಿನ ಹಾಲಿನಿಂದ ತಯಾರಿಸಿದ ಶುದ್ಧವಾದ ತುಪ್ಪ ಇವುಗಳಿಂದ ಪಂಚಕಜ್ಜಾಯ ತಯಾರಿಸಿ ಈ ರಂಗಪೂಜಾ ಸೇವೆಯಲ್ಲಿ ಇಟ್ಟು ಪೂಜಿಸುವುದಾಗಿದೆ. ಶುದ್ಧ ಮಾಡಿದ ಹಲಗೆಯ ಮೇಲೆ ಕುಡಿ ಬಾಳೆ ಎಲೆ ಹಾಕುತ್ತಾರೆ. ಒಂದೊಂದು ದೇವರಿಗೆ ಇಂತಿಷ್ಟು ಕುಡಿ ಬಾಳೆ ಎಲೆ ಅಂತಿದೆ. ಶ್ರೀ ಮಹಾವಿಷ್ಣುವಿಗೆ 24 ಕುಡಿಯಲೆ, ಗಣಪತಿಗೆ 21 ಕುಡಿಯಲೆ, ಮುಖ್ಯ ಪ್ರಾಣನಿಗೆ 12 ಕುಡಿಯಲೆಯಲ್ಲಿ ಪಂಚಕಜ್ಜಾಯ ಇರಿಸಿ ಈ ತರಹದಲ್ಲಿ ಮಾಡುವ ಪದ್ಧತಿ ಇದೆ. ಒಂದೊಂದು ಬಾಳೆ ಎಲೆಯ ಮೇಲೆ ಒಂದೊಂದು ದೊಡ್ಡ ಮುಷ್ಟಿ ಪ್ರಮಾಣದಲ್ಲಿ ಪಂಚಕಜ್ಜಾಯವನ್ನು ಇರಿಸಬೇಕು. 2 ವೀಳ್ಯದೆಲೆ, 2 ಅಡಿಕೆ ಹೋಳು ಪಂಚಕಜ್ಜಾಯದ ಮೇಲೆ, ಸಿಪ್ಪೆ ತೆಗೆದ ಒಂದೊಂದು ಬಾಳೆಯ ಹಣ್ಣು, ಎಲ್ಲ ಎಲೆಯ ಮೇಲೆ ಸಿಂಗಾರ ಹೂವಿನ ಎಸಳುಗಳನ್ನಿರಿಸಿ ಬಲ ಮತ್ತು ಎಡಭಾಗದಲ್ಲಿ ದೀಪದ ದಳಿಗಳಲ್ಲಿ ದೀಪ ಇರಿಸಿ ಬೆಳಗಿಸಬೇಕು. ದೇವರಿಗೆ ಪ್ರಕೃತಿಯಲ್ಲಿ ಬೆಳೆದ ಪುಷ್ಪಗಳಿಂದ ವಿಶೇಷವಾಗಿ ಅಲಂಕಾರ ಮಾಡಿ ಅರ್ಚಿಸಿ ಆರಾಧಿಸಿ ಪೂಜಿಸಬೇಕು. ನಂತರ ಈ ರಂಗಪೂಜಾ ಸಾಲಿಗೆ ತುಳಸಿ ಸಹಿತ ತೀರ್ಥದಿಂದ ನೈವೇದ್ಯ ಮಾಡಬೇಕು. ದೇವರಿಗೆ 5 ಅಥವಾ 10 ಆರತಿ ಮಾಡಬೇಕು. ಕೆಲವು ದೇವಸ್ಥಾನಗಳಲ್ಲಿ ಸಣ್ಣ ರಂಗಪೂಜೆ, ಮಧ್ಯಮ ರಂಗಪೂಜೆ, ದೊಡ್ಡ ರಂಗಪೂಜೆ ಎಂಬ ವಿಧಾನಗಳಿವೆ. ರಂಗಪೂಜೆಯ ನಂತರ ದೇವರ ಉತ್ಸವ ನಡೆದು ವಾಲಮಂಟಪದಲ್ಲಿ ಅಷ್ಟಾವಧಾನ ಕಾರ್ಯಕ್ರಮ ನಡೆದು ಪ್ರಸಾದ ವಿತರಿಸುವ ಕ್ರಮ ಇದೆ. ಶಿವ ದೇವಾಲಯಗಳಲ್ಲಿ ಬಹಳ ವಿಶಿಷ್ಟವಾದ ಅಗಳು ರಂಗಪೂಜೆ ಸೇವೆ ಅಂತ ಕರೆಯುತ್ತಾರೆ ಮತ್ತು ಮಾಡುತ್ತಾರೆ. ಇದನ್ನು ಅನ್ನದ ರಂಗಪೂಜೆ ಎಂದು ಕೂಡ ಕರೆಯಲಾಗುತ್ತದೆ. ದ್ರವ್ಯ ಕಲಶಾಭಿಷೇಕ, ಕಲಶ ದಿವಸ, ವೈದಿಕ ವಿಧಿವಾದನದ ನಂತರ ಈ ರಂಗಪೂಜೆಯನ್ನು ಮಾಡುತ್ತಾರೆ. ದೇವರ ಮುಂಭಾಗದಿಂದ ಧ್ವಜಸ್ತಂಭದವರೆಗೆ ಹಲಗೆ ಹಾಕಿ ಅದರ ಮೇಲೆ ಬಿಳಿಯ ಶುಭ್ರ ವಸ್ತ್ರ ಹಾಸಿ ಅದರ ಮೇಲೆ ಕುಡಿ ಬಾಳೆಯೆಲೆ ಇರಿಸಿ ಅದರ ಮೇಲೆ ಅನ್ನ ಮತ್ತು ವಡೆ ಇರಿಸಿ ವೀಳ್ಯದೆಲೆ, ಅಡಿಕೆ ಹೋಳು, ಹೂವಿನ ಎಸಳು ಸಹಿತ ಅಲಂಕಾರ ಮಾಡಿ ಈ ರಂಗಪೂಜೆ ಮಾಡುವುದು ವಿಶೇಷ. ಮತ್ತೆ ಹೀಗೆ ಕೂಡ ಹೇಳಲಾಗುತ್ತದೆ, ರಂಗ ಎಂದರೆ ವಿಷ್ಣು ದೇವರು, ಪರಮಾತ್ಮ, ಭಗವಂತ ಎನ್ನುತ್ತಾರೆ. ಸಾಕ್ಷಾತ್ ರಂಗನಾಗಿರುವ ವಿಷ್ಣುವಿನ ಪೂಜೆಯನ್ನು ಮಾಡುವುದರಿಂದ ರಂಗಪೂಜೆ ಎಂದು ಕೂಡ ಕರೆಯಲಾಗುತ್ತದೆ. ಇನ್ನು ಯಕ್ಷಗಾನ, ಭರತನಾಟ್ಯ ನಡೆಯುವ ಸ್ಥಳಗಳಲ್ಲಿ ಕೂಡ ಹಲಗೆಗಳಿಂದ ವೇದಿಕೆ ಸಿದ್ಧಪಡಿಸುತ್ತಾರೆ. ಇದನ್ನು ರಂಗಸ್ಥಳ ಎನ್ನುತ್ತಾರೆ. ಈ ರಂಗಸ್ಥಳದಲ್ಲಿ ಕಾರ್ಯಕ್ರಮ ನಡೆಯುವ ಮುಂಚೆ ದೇವರನ್ನು ಸ್ತುತಿಸಿ ಪೂಜಿಸುವ ಪದ್ಧತಿಯೂ ಇದೆ. ಇಲ್ಲಿ ರಂಗಸ್ಥಳವನ್ನು ದೇವರಿರುವ ಸನ್ನಿಧಿ ಎಂದೇ ಗೌರವಿಸುವುದು ವಿಶೇಷ. ನಮ್ಮ ಹಿಂದೂ ಧರ್ಮದ ಎಲ್ಲ ಹಬ್ಬಗಳಾಗಿರಲಿ, ಯಾವುದೇ ಕಾರ್ಯಕ್ರಮಗಳಿರಲಿ, ಅವುಗಳಿಗೆ ಧಾರ್ಮಿಕ ಹಿನ್ನೆಲೆ ಇರುವುದು ಅವುಗಳ ವಿಶಿಷ್ಟವಾಗಿದೆ. ನಮ್ಮ ಧಾರ್ಮಿಕ ಆಚಾರ ವಿಚಾರಗಳನ್ನು ತಿಳಿದು ಆಚರಿಸಿದರೆ ಅದಕ್ಕೆ ಹೆಚ್ಚಿನ ಪುಣ್ಯ ಸಿಗಲಿದೆ. ರಂಗಪೂಜಾ ಸೇವೆ ಜಗದೊಡೆಯನಾದ ಶ್ರೀ ಮಹಾವಿಷ್ಣುವಿಗೆ ವಿಶೇಷ. ಭಗವಂತನ ಕೃಪೆಯಿಂದ ಪ್ರಕೃತಿಯಲ್ಲಿ ಬೆಳೆದದ್ದನ್ನು ದೇವರಿಗೆ ಸಮರ್ಪಿಸುವುದೇ ಈ ರಂಗಪೂಜೆಯ ವಿಶೇಷ. ಈ ಎಲ್ಲ ವಿಶೇಷಗಳಿಂದ ರಂಗಪೂಜೆಗೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ. ಈ ವಿಧಿವತ್ತಾಗಿ ಮಾಡುವ ರಂಗಪೂಜೆ ಸೇವೆ ಮಾಡಿಸುವುದು, ರಂಗಪೂಜೆ ಸೇವೆ ನೋಡುವುದರಿಂದ ಮಾನವನ 7 ಜನ್ಮದ ಪಾಪ ನಾಶವಾಗಿ ಅನಂತಾನಂತ ಪುಣ್ಯ ಲಭಿಸಲಿದೆ. ರಂಗಪೂಜೆ ಸೇವೆಯಿಂದ ಕಾಲಕಾಲಕ್ಕೆ ಉತ್ತಮ ಮಳೆ ಬೆಳೆಯಾಗಲಿದೆ. ರಂಗಪೂಜಾ ಸೇವೆಯಿಂದ
ಅವಿವಾಹಿತರಿಗೆ ಶೀಘ್ರ ವಿವಾಹ ಭಾಗ್ಯ ಉಂಟಾಗಲಿದೆ. ರಂಗಪೂಜಾ ಸೇವೆ ವಿವಾಹಿತ ದಂಪತಿಗಳು ಮಾಡಿಸಿದರೆ ಉತ್ತಮ ಸಂತಾನ ಭಾಗ್ಯ ಪ್ರಾಪ್ತವಾಗಲಿದೆ. ರಂಗಪೂಜಾ ಸೇವೆಯಿಂದ ವಿದ್ಯೆ, ಬುದ್ಧಿ, ಆಯುರಾರೋಗ್ಯದೊಂದಿಗೆ ಸಕಲ ಸಂಪತ್ತು, ಸುಖ, ಶಾಂತಿ, ನೆಮ್ಮದಿ ಲಭಿಸಲಿದೆ. ರಂಗಪೂಜಾ ಸೇವೆಯು ಭಗವದ್ಭಕ್ತರ ಇಷ್ಟಾರ್ಥ ಪೂರೈಸಿ ಮನಸ್ಸಂಕಲ್ಪ ಸಿದ್ಧಿಸುವ ಸೇವೆಯಾಗಿರುವುದು ವಿಶೇಷ. ರಂಗಪೂಜಾ ಸೇವೆಯಿಂದ ಭಗವಂತ ಸಂತೃಪ್ತನಾಗಿ ಭಕ್ತರ ಕಷ್ಟಗಳನ್ನು ಪರಿಹರಿಸಿ ಪರಿಪೂರ್ಣ ಅನುಗ್ರಹವನ್ನು ನೀಡುತ್ತಾನೆ. ಸರ್ವೇ ಜನ ಸುಖಿನೋ ಭವಂತು.